ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಮ್ಮರ್ ಸ್ಪೆಷಲ್ ಸಂಡಿಗೆ ಸೀರೀಸ್ ಅಲ್ಲಿ ಇವತ್ತು ನಾನು ಬೆಳ್ಳುಳ್ಳಿ ಸಂಡಿಗೆ ಮಾಡ್ತಾ ಇದ್ದೀನಿ. ಈ ಸಂಡಿಗೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಸ್ಪೆಷಲಿ ತಿಳಿ ಸಾರು ಮಜ್ಜಿಗೆ ಅನ್ನೋ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಟೈಮಲ್ಲಿ ಈ ರೀತಿ ಮಾಡಿಟ್ಕೊಂಡ್ರೆ ಒಂದ್ ವರ್ಷ ಆರಾಮಾಗಿ ತಿನ್ಬೋದು. ಬನ್ನಿ ಈಗ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಬೆಳ್ಳುಳ್ಳಿ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅಕ್ಕಿ ನೆನೆಯಕ್ಕೆ ಇಟ್ಟಿದ್ದೀನಿ. 1 ಲೋಟ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ. ದೋಸೆ ಅಕ್ಕಿ ಆದ್ರೂ ನಡೆಯುತ್ತೆ, ಇಲ್ಲಾಂದ್ರೆ ರೆಗ್ಯುಲರ್ ಆಗಿ ನಾವು ಊಟ ಮಾಡ್ತೀವಲ್ಲ ಆ ಅಕ್ಕಿ ಆದ್ರೂ ನಡೆಯುತ್ತೆ. ಒಂದ್ 2-3 ಸತಿ ಚೆನ್ನಾಗಿ ತೊಳೆದಿಟ್ಟು 6 to 8 ಅವರ್ಸ್ ಅದನ್ನ ನೆನೆಯಕ್ಕೆ ಇಟ್ಟಿದ್ದೀನಿ. ಈ ಬೆಳ್ಳುಳ್ಳಿ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ನಾವು 1 ಲೋಟ ಅಕ್ಕಿಗೆ 2 ಮುಷ್ಟಿ ಆಗುವಷ್ಟು ಬೆಳ್ಳುಳ್ಳಿ ತಗೋಬೇಕು. ನೋಡಿ, ನಾನು ಲೋಟ ತೋರಿಸಿದಿನಲ್ಲ ಆ ಮೆಜರ್ಮೆಂಟ್ಗೆ 2 ಮುಷ್ಟಿ ಆಗುವಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತೆ ಒಂದು 8 ರಿಂದ 10 ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿ. ಕಲರು ಬರುತ್ತೆ, ಖಾರನೂ ಬರುತ್ತೆ. ಒಂದು 10 ನಿಮಿಷ ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡು ಆಮೇಲೆ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಇದ್ರ ಜೊತೆನೆ ಬೆಳ್ಳುಳ್ಳಿ ಕೂಡ ಹಾಕೊಂಡು ಈ ರೀತಿ ತರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದಾದ್ಮೇಲೆ ನಾವಾಗ್ಲೇ ನೆನ್ಸಿಟ್ಕೊಂಡಿದೀವಲ್ಲ ಅಕ್ಕಿ, ಈಗ ಹಾಕೊಳ್ಳಿ. ಅದನ್ನ ಫಸ್ಟೇ ಹಾಕೊಂಡ್ಬಿಟ್ರೆ ಮೆಣಸಿನ್ಕಾಯಿ ಎಲ್ಲ ಹಾಗಾಗಿ ದಪ್ಪಗೆ ಇರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದೀನಿ. ನೋಡಿ, ನಾವು ನೆನ್ಸಿಟ್ಕೊಂಡಿರೋ ಅಕ್ಕಿ ಇಲ್ಲ ನೀರೆಲ್ಲ ಸೋರಿಸ್ಕೊಂಡು ಈಗ ಅದನ್ನು ಕೂಡ ಇದ್ರ ಜೊತೆ ಹಾಕೊಂಡು ಅದ್ರ ಜೊತೆನೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರ್ ಹಾಕಿ ಅದನ್ನ ರುಬ್ಕೋತಾ ಇದ್ದೀನಿ. ಮೆಜರ್ಮೆಂಟ್ ಇಟ್ಕೊಂಡಿರಿ. ನಾನು 1 ಗ್ಲಾಸ್ ಪೂರ್ತಿ ತಗೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸ್ ಇವಾಗ ಹಾಕಿ ಅದನ್ನ ನುಣ್ಣಗ್ ರುಬ್ಕೊಂಡ್ ಬರ್ತಾ ಇದ್ದೀನಿ. ನೋಡಿ, ಇಷ್ಟು ನುಣ್ಣಗಾದ್ರೆ ಸಾಕು, ಪರ್ಫೆಕ್ಟ್ ಆಗಿದೆ. ಈಗ ಈ ಗ್ರೈಂಡ್ ಮಾಡ್ಕೊಂಡಿರೋ ಹಿಟ್ಟಲ್ಲೇ ಸಂಡಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾವ್ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದೀವಲ್ಲ ಅದೇ ಕಪ್ಪಲ್ಲಿ 4 ಪಟ್ಟಾಗುವಷ್ಟು ನೀರ್ ತಗೊಂಡು ಅದನ್ನ ಕಾಯಕ್ಕೆ ಇಟ್ಟಿರೋಣ. ಅದಕ್ಕೆ ಈಗ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡಿದೀನಿ. ನೋಡಿ, ಈ ರೀತಿ ಬಬಲ್ಸ್ ಬರಕ್ ಸ್ಟಾರ್ಟ್ ಆದ ತಕ್ಷಣ ನಾವು ರುಬ್ಬಿಟ್ಕೊಂಡಿದೀವಲ್ಲ ಅಕ್ಕಿ ಮತ್ತೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಅದನ್ನು ನಿಧಾನಕ್ಕೆ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಹಾಕೊಂಡಿದ್ದೆಲ್ಲ ಆದ್ಮೇಲೆ ಮಿಕ್ಸ್ ಮಾಡ್ತಾ ಇರಿ. ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿರಿ. ಯಾಕಂದ್ರೆ ನಾವು ಹಾಕಿರೋ ಅಕ್ಕಿ ಹಿಟ್ಟೆಲ್ಲ ಈಗ ದಪ್ಪ ಆಗ್ತಾ ಬರುತ್ತೆ, ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ನೋಡಿ, ಈಗ ಸ್ಪ್ಯಾಚುಲಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತಲ್ಲ ಆ ರೀತಿ ತಳದಿಂದಾನೇ ಅದು ಗಟ್ಟಿ ಆಗ್ತಾ ಇರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಆವಾಗ್ಲೇ ಅರ್ಧ ಸ್ಪೂನ್ ಉಪ್ಪು ಹಾಕಿದೆ ನೀರಿಗೆ. ಈಗ ಇನ್ನ ಒಂದು 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡಿದೀನಿ. ಟೋಟಲ್ 1.5 ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕೊಂಡಿದೀನಿ. ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಒಂದು 8 ರಿಂದ 10 ನಿಮಿಷವರೆಗೂ ಮೀಡಿಯಂ ಫ್ಲೇಮ್ ಅಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದೆಯಲ್ಲ ಇದೆಲ್ಲ ಮಿಕ್ಸ್ ಮಾಡ್ತಾ ಗಟ್ಟಿ ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಪರ್ಫೆಕ್ಟ್ ಆಗಿದೆ. ಇನ್ನೊಂದ್ 2 ನಿಮಿಷ ಈ ರೀತಿನ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇಷ್ಟು ಪರ್ಫೆಕ್ಟ್ ಆಗಿದೆ ಈಗ. ಯಾಕಂದ್ರೆ ತಣ್ಣಗಾದ್ಮೇಲೆ ಇನ್ನೊಂಚೂರು ಅದು ಗಟ್ಟಿ ಆಗುತ್ತೆ. ಇಷ್ಟಿದ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಂಡು ಇದು ಪೂರ್ತಿ ತಣ್ಣಗಾಗಕ್ಕೆ ಇಡೋಣ. ನೋಡಿ, ಈಗ ಪೂರ್ತಿ ತಣ್ಣಗಾಗಿದೆ. ಆಗ್ಲೇ ಹೇಳಿದ್ನಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ. ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಸಂಡಿಗೆ ತರ ಹಾಕೊಳ್ಳೋಣ. ಇದು ಏನು ಪರ್ಟಿಕ್ಯುಲರ್ ಶೇಪ್ ಅಂತ ಏನು ಇಲ್ಲ. ಒಂದ್ ಪಾಲಿಥಿನ್ ಶೀಟು ಅಥವಾ ಕಾಟನ್ ಬಟ್ಟೆ ಮೇಲೆ ಈ ರೀತಿ ಸಣ್ಣದಾಗಿ ಸ್ವಲ್ಪನೇ ತಗೊಂಡು ಈ ರೀತಿ ಅದನ್ನ ಒಣಗಕ್ಕಿಟ್ರೆ ಸಾಕು. ಇದೇ ರೀತಿ ಎಲ್ಲ ಸಂಡಿಗೆ ಹಾಕೊಂಡಿದೀನಿ. ಈಗ ತುಂಬಾ ಸಣ್ಣಗೂ ಹಾಕೋಬೇಡಿ, ಇಷ್ಟಿದ್ರೆ ಸಾಕು, ಪರ್ಫೆಕ್ಟ್ ಆಗಿದೆ. ಒಂದ್ 2-3 ದಿವಸ ಒಣಗಿಸ್ಕೊಂಡ್ರೆ ಬಿಸಿಲಲ್ಲಿ ತುಂಬಾ ಚೆನ್ನಾಗಿರುತ್ತೆ. 1 ವರ್ಷದವರೆಗೂ ಹಾಳಾಗಲ್ಲ. ಏರ್ ಟೈಟ್ ಕಂಟೈನರ್ ಹಾಕಿ ಇಟ್ಕೋಬಹುದು. ನೋಡಿ, ಈ ರೀತಿ ಆಗಿರುತ್ತೆ ಒಣಗದ್ಮೇಲೆ. ಈ ಸಂಡಿಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಹಾಗೆ ಸುಮ್ಮನೆ ಟೈಮ್ ಪಾಸ್ ಕೂಡ ಈ ಸಂಡಿಗೆ ಮಾಡ್ಕೊಂಡು ತಿನ್ಬಹುದು, ಅಷ್ಟು ಚೆನ್ನಾಗಿರುತ್ತೆ. ಸ್ಪೆಷಲಿ ಮಜ್ಜಿಗೆ ಅನ್ನೋದ್ ಜೊತೆ ಈ ರೀತಿಯಾದ ಬೆಳ್ಳುಳ್ಳಿ ಸಂಡಿಗೆ ಅಂತೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೀವು ಒಂದ್ಸತಿ ಈ ಸಂಡಿಗೆನ ಟ್ರೈ ಮಾಡಿ. ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡೋದ್ ಮರಿಬೇಡಿ. ಹೀಗೆ ಸಿಂಪಲ್ ಅಡಿಗೆ ಸೂಪರ್ ಟೇಸ್ಟ್ ಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಸಂಡಿಗೆ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.